ಅಲ್ಲಿ ನೀವೇನೇ ಹೇಳಿ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಅಕ್ಯುಮನ್ ನನಗೇನು ಅದ್ರ ಮೇಲೆ ಡೌಟ್ ಇಲ್ಲ. ರಾಜಕೀಯ ಚಾಣಾಕ್ಷ ಡಿ ಕೆ ಶಿವಕುಮಾರ್. ನಿಮ್ಮ ಪಕ್ಷಕ್ಕೆ ಎಲ್ಲೆಲ್ಲಿ ಹೆಂಗೆ ಚೆಕ್ಮೇಟ್ ಇಡಬೇಕು ಅನ್ನೋದನ್ನು ಇಡ್ತಾ ಬರ್ತಿದ್ದಾರೆ. ಈ ಸಲದ ಕ್ಯಾಬಿನೆಟ್ ನೋಡಿದ್ರು ಅರ್ಥ ಆಗುತ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಕ್ಕಲಿಗ ನಾಯಕರನ್ನು ಯಾರ್ಯಾರನ್ನು ತಗೊಂಬಂದರು, ಕುಮಾರಸ್ವಾಮಿ ಅವ್ರ ಜೊತೆ ಆತ್ಮೀಯರಾಗಿದ್ದವ್ರನ್ನ ಯಾರ್ಯಾರನ್ನ ಮಿನಿಸ್ಟ್ರ್ ಮಾಡಿದರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಒಕ್ಕಲಿಗ ಹಾರ್ಟ್ಲ್ಯಾಂಡ್ನಲ್ಲಿ ರೈತರ ವಿರೋಧ ಕಟ್ಕೊಳ್ಳೋ ಧೈರ್ಯ ಏನು ಅವ್ರು ಮಾಡೋದಿಲ್ಲ. ಅವ್ರದ್ದು ಒಂದು ರಾಜಕೀಯ ಲೆಕ್ಕಾಚಾರ ಇರುತ್ತಲ್ಲ. ಇದ್ರ ಪರವಾಗಿ ಜಾಸ್ತಿ ಜನ ರೈತರು ಇದ್ದಾರೆ ಅಂದ ಅವ್ರು ಯಾವ್ಯಾವ ಕೈ ಹಾಕ್ತಾರೆ ಇದಕ್ಕೆ? 2028 ಇನ್ನು 1.5 ವರ್ಷಕ್ಕೆ ಎಲೆಕ್ಷನ್ ಎದುರಿಸ್ಬೇಕು ಅವರು. ಈಗ ಅಲ್ಲಿ ಏನಾಗ್ಬಿಟ್ಟಿದೆ ಅಜಿಜ್ಜಿ, ಈಗ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ರಿಯಲ್ ಎಸ್ಟೇಟ್ ದೊಡ್ಡ ಮಾಫಿಯಾ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಇದನ್ನೊಂದು ದೊಡ್ಡ ಪ್ರಾಜೆಕ್ಟಾಗಿ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾನು ಡೇವನ್ನೇ ಹೇಳಿದ್ದೀನಿ, 33,000 ಕೋಟಿಯಷ್ಟು ಲಾಭದಾಯಕವಾದಂಥ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾತ್ರ ಇವತ್ತು ಅವ್ರ ತಲೆನಲ್ಲಿ ಕೂತಿದೆ. 33,000 ಕೋಟಿ 33,000 ಕೋಟಿನ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ವಾಟ್ ಈಸ್ ದ ಪ್ರಾಜೆಕ್ಟ್ ಕಾಸ್ಟ್ ಆ್ಯಂಡ್ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ಇವರು ಏನು ಲಾಭ ಇಟ್ಟಿದ್ದಾರೆ, ಯಾವ ರೀತಿ ಲಾಭ ಇಟ್ಟಿದ್ದಾರೆ, ಎಲ್ಲಿಂದ ಲಾಭ ಬರ್ತಾ ಇದೆ, ಓಕೆ, ಎಲ್ಲವೂ ಕೂಡ ಡೇ ಒನ್ನಿಂದ ನಾನು ಹೇಳ್ಕೊಂಬಂದಿದ್ದೀನಿ. 33,000 ಕೋಟಿ ಹೆಂಗಾಗುತ್ತೆ ಇದರಲ್ಲಿ? ಅಲ್ಲ, ಈಗ ಒಂದು ಅಲ್ಲಿರ್ತಕ್ಕಂಥ ಯಾಕೆಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ನಾನು ಟೈಮ್ ಕೊಟ್ಟರೆ. ಹೇಳಿ ಸಿಂಪಲ್ ಆಗಿ ಹೇಳಿ, ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ಥರ. ಆಯಿತು. ಈಗ ಒಂದು ಅಜಿಜ್ಜಿ ನಾನು ಹೇಳೋದು, ಈಗ ಒಂದು ಇವ್ರು ಲೇಔಟ್ ಮಾಡ್ತಾರೋ ಅಥವಾ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೋ, ಟೌನ್ಶಿಪ್ ಅಂದರೆ ಎಲ್ಲ ಬರುತ್ತೆ, ಟೌನ್ಶಿಪ್ ಎಲ್ಲವೂ ಬರುತ್ತೆ. ಈಗ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಫಿಕ್ಸೇಷನ್ ಮಾಡ್ತಾರೆ. ಓಕೆ, ಯಾರು ಕೊಟ್ಕೋತಾರೆ ಇವರು? ಇವರಲ್ಲಿ ಹಂಗಾರೆ ಸರ್ಕಾರದಲ್ಲಿ ಏನು ಪಾತ್ರ ಇಲ್ವಾ? ಮಿನಿಮಮ್ 15,000 crores ಇದರಲ್ಲಿ ಪ್ರಾಫಿಟ್ ತೆಗಿತಾ ಇದ್ದಾರೆ ಸರ್ಕಾರ. ಆಮೇಲೆ ಪ್ರಾಫಿಟ್ ಏನಕ್ಕೆ? ಸಾಲನೇ 18,000 ಕೋಟಿ ಮಾಡಿ ನೀವು ಪ್ರಾಜೆಕ್ಟ್ನ ಸಾಲದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ. 87% ಸಾಲ ಇದರಲ್ಲಿ. ಹುಡ್ಕೋದಿಂದ 12,500 ಕೋಟಿ ಏನೋ ನಾನು ಸ್ಯಾಂಕ್ಷನ್ ಲೆಟ್ರು, ನನಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ತೋರಿಸ್ತಾರೆ. ಇನ್ನೊಂದು ಕಡೆ ಬಿ ಡಿ ಎಯಿಂದ ಹತ್ತತ್ರ 3,500 ಕೋಟಿಯಷ್ಟು ಅಲ್ಲಿ ತೋರಿಸ್ಕೊತಾರೆ. BMRDA ಸಿ ಎ ಸೈಟ್ಗಳು ಮತ್ತಿಷ್ಟು ಅಮ್ಯುನಿಟೀಸ್, ಸಿವಿಕ್ ಕಮ್ಯುನಿಟೀಸ್ ಏನಿದೆ ಅದನ್ನು ಅಡ ಇಟ್ಟಿದ್ದಾರೆ. ಇಷ್ಟೆಲ್ಲ ಸಾಲ ಮಾಡಿ ಇಲ್ಲಿ ಈ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡ್ತಕ್ಕಂಥ ಸರ್ಕಾರ ಇರೋದು ಲಾಭ ಮಾಡ್ಕೊಳಕ್ಕಲ್ಲ ಸರ್, ಸರ್ಕಾರ ಇರೋದು ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ. ಟೌನ್ಶಿಪ್ನಿಂದ ಅನುಕೂಲ ಮಾಡಿಕೊಡ್ತೀವಿ ಅಂತಾರೆ ಅವರು. ಇಲ್ಲಿ ಅನುಕೂಲ ಮಾಡಿಕೊಡೋದಕ್ಕೆ ಯಾರಿಗೆ ಅನುಕೂಲ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದಾರೆ ಸರ್? ಇಲ್ಲಿ ಬೆಂಗಳೂರು ಉಸಿರುಗಟ್ಟಿಸ್ತಾ ಇದೆ, ಮನೆ ಕಟ್ಕೋತೀನಿ ಅಂದರೆ ಜಾಗ ಇಲ್ಲ ಅಂಥದ್ರಲ್ಲಿ ಊರು ಹೊರಗಡೆ ಒಂದು ಟೌನ್ಶಿಪ್ ಮಾಡಿ ಅಲ್ಲೇ ಅವ್ರಿಗೆ ಹತ್ತಿರದಲ್ಲೇ ಜಾಬ್ ಕೊಟ್ಟು ಅಲ್ಲೊಂದು ಪ್ಯಾರಲಲ್ ಸಿಟಿನ ನಿರ್ಮಾಣ ಮಾಡೋದಪ್ಪ. ಎಷ್ಟು ಕಡೆ ಆ ಥರ ಯಾವುದಾದ್ರೂ ಒಂದು ಯೋಜನೆ ತೋರಿಸಿ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು. ಆಯಿತು, ಈಗ ನಮಗೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತನೋ ಅಥವಾ ನಮಗೆ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನ ಹೊರೆನ ಕಮ್ಮಿ ಮಾಡ್ತೀನಿ ಅಂತಕ್ಕಂಥದ್ದು ಇಲ್ಲಿವರೆಗೂ 3 ವರ್ಷದಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಆಗಿದೆಯಾ? ನಾನು ಕೇಳಿದ್ರೆ 80 ವರ್ಷದಲ್ಲಿ ಆಗಿಲ್ಲ, 3 ವರ್ಷದಲ್ಲಿ ಯಾರಿದ್ದಾಗಲೂ ಆಗಿಲ್ಲ. 80 ವರ್ಷದಲ್ಲೇ ಆಗಿಲ್ಲ, 3 ವರ್ಷದಲ್ಲಿ ಏನಾಯಿತು? ಇಟ್ ಈಸ್ ವೆರಿ ಕ್ಲಿಯರ್ ಸರ್, ಇಟ್ಸ್ ಎ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ. ಓಕೆ, ಎಸ್, ಒಂದೆರಡು ಪ್ರಶ್ನೆ ತಗೋಣ ಸರ್. ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ಈಗ ನೀವು ಯಾವ ಪಾರ್ಟಿ ಅಂತ ಹೇಳ್ಬೇಕು? JDS ಪಾರ್ಟಿಯಿಂದ ಸರ್ ಪಾದಯಾತ್ರೆ ಮಾಡಿದ್ರಿ. ಬಟ್ ನನಗೆ ಪಾದಯಾತ್ರೆಯಲ್ಲೇ ಒಂದು ಅನುಮಾನ ಹುಡ್ತು ಸರ್. ನಮ್ಮ ನೀರು ನಮ್ಮ ಹಕ್ಕುನಲ್ಲಿ ಕಬಾಬ್ ಇತ್ತು, ಎಲ್ಲ ಇತ್ತು. ನಿಮ್ಮಲ್ಲಿ ಉಸಿರೇ ನಮ್ಮಲ್ಲಿ ಪಾಪ ಜನ ಬಂದಿದ್ದು ರೈತರು ಎಷ್ಟು ಯಾವ ಮಟ್ಟದಲ್ಲಿ ಬಂದರು ಅಂದರೆ ಪಾಪ ಅವ್ರಿಗೆ ಊಟನೇ ಸಿಗಲಿಲ್ಲ ನಮ್ಮ ಕೈಲಿ. ಅಲ್ಲಿ ಕಾಂಗ್ರೆಸ್ನಲ್ಲಿ ನಮ್ಮ ನೀರು ನಮ್ಮ ಹಕ್ಕುನಲ್ಲಿ ಕಬಾಬ್ ತಿನ್ಕೊಂಡು ತೂರಾಡ್ಕೊಂಡು ಬಂದರು. ಒಂದು ಇನ್ನೊಂದು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಾರೆ. 200 ಅಲ್ಲ ರೀ, ಬೈತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಚಂದ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಚಂದ ಮಾಡೋಕ್ಕಾಗಲಿಲ್ಲ? ಅದು ಅರ್ಥ ಆಗೋರ್ಗೆ ಅರ್ಥ ಆಯ್ತು ಸರ್. ಓಕೆ ಸರ್, ಆ ವ್ಯಾಪ್ತಿಲಿ 2,400 ಎಕರೆ ಗೋಮಾಳ ಇತ್ತು ಅಂತ ಸಚಿವ ಸಂಪುಟದಲ್ಲಿ ಚರ್ಚೆ ಇತ್ತು. ಇವತ್ತು 750 ಎಕರೆಗೆ ತಂದಿಕ್ಕಿದ್ದಾರೆ. ನಾನು ನಿಮ್ಮಲ್ಲಿ ಒತ್ತಾಯ ಮಾಡೋದೇನೆಂದರೆ, ಏನು ಹಿಂದೆ ಕಾಂಗ್ರೆಸ್ಸು ಸಂಶೋಧನಾ ಸಮಿತಿ ಏನು ಮಾಡಿದರೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ, ನೀವು JDS ಕಡೆಯಿಂದ ಈ ಗೋಮಾಳ ಗುಳುಂ ಕಮಿಟಿ ತನಿಖೆಗೆ ನೀವೊಂದು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಯಾರು ಹಿರಿಯರಿದ್ದಾರೆ, ಯಾರು ಪರಿಸರವಾದಿಗಳಿದ್ದಾರೆ, ಯಾರು ಪ್ರಗತಿಪರರಿದ್ದಾರೆ ಅಂಥವ್ರನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ಸು ಯಾವ ರೀತಿ ಮೋಸ ಮಾಡ್ತಾ ಇದೆ, ಯಾವ ರೀತಿ 2,400 ಎಕರೆ ಹೋಗಿ 700 ಎಕರೆಗೆ ಬತ್ತೋ ಅದನ್ನು ನೀವು ದಯಮಾಡಿ ಸರ್, ನೀವು ಆ ಭಾಗದ ರೈತರಿಗೆ ನ್ಯಾಯ ಕೊಡಿಸೋದಕ್ಕೆ ದಯಮಾಡಿ ಗೋಮಾಳ ಗುಳುಂ ತನಿಖಾ ಸಮಿತಿಯನ್ನು ಆದಷ್ಟು ಬೇಗ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಹಾಗೇನು ಗೋಮಾಳದ ಕಥೆ ನಿಖಿಲ್ ಅವರೇ, 2,300ರಿಂದ 2,400 ಎಕರೆ ಗೋಮಾಳ ಇತ್ತು, ಈಗ ಬರೀ 750 ಎಕರೆ ಡಾಕ್ಯುಮೆಂಟಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರು. ನಾನು ಇಲ್ಲಿ ಬಾಲಕೃಷ್ಣ ಅವ್ರು ಇದೇ ಚೇರಲ್ಲಿ ಕೂತ್ಕೊಂಡಿದ್ರು, ಅವ್ರನ್ನ ಕೇಳಿದೆ, ಅದು ಉಳುಮೆ ಮಾಡ್ತಾ ಇದ್ದವ್ರಿಗೆ ಅಲಾಟ್ ಆಗಿಬಿಟ್ಟಿತ್ತು, ಅದು ಆನ್ ಡಾಕ್ಯುಮೆಂಟ್ ಈಗ ತೋರಿಸ್ತಾ ಇದ್ದಾರೆ ಅಷ್ಟೇ.
ಉಳುಮೆ ಯಾರ್ಯಾರು ಅಲ್ಲಿ ಪ್ರಾಮಾಣಿಕವಾಗಿ ರೈತರು ಬಡವರು ಜಮೀನು ಇಲ್ಲದೆ ಉಳುಮೆ ಮಾಡ್ತಾ ಇದ್ರು ಅವ್ರಿಗೆ ಹೋಗಿದೆ, ಅದು ಯಾವ ಕಾಂಗ್ರೆಸ್ ಕಾರ್ಯಕರ್ತನಿಗೂ ಹೋಗಿಲ್ಲ ಅಂತ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಇವೆಲ್ಲವೂ ಕೂಡ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಈಗ ಅಲ್ಲಿ ಹೆಚ್ಚು ಕಮ್ಮಿ 9,600 ಎಕರೆಯಷ್ಟು ಭೂಮಿ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ಈಗ ಅವ್ರು ತೋರಿಸ್ಕೊಂಡಿರುವಂಥದ್ದು 7,481 ಎಕರೆ ಅನ್ನೋದನ್ನ ಈಗ ತೋರಿಸಿದ್ದಾರೆ. ಮಿಕ್ಕಂಥದ್ದು ಎಲ್ಲವೂ ಕೂಡ ಗೋಮಾಳ ಜಮೀನುಗಳು ಇವರೆಲ್ಲ ಕೂತ್ಕೊಂಡು ಇದು ಯಾವಾಗ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಪ್ರಿಪ್ಲಾನ್ ಮಾಡ್ಕೊಂಡು ಇತ್ತೀಚೆಗೆ ಇವೆಲ್ಲವೂ ಕೂಡ ಮಾಡ್ಕೊಂಡು ಹೊರಟಿದ್ದಾರೆ. ಅಲಾಟ್ ಮಾಡಿದ್ದಾರೆ, ಡೆಫಿನೆಟ್ಲಿ ಮಾಡಿದ್ದಾರೆ. ಗ್ರ್ಯಾಂಟ್ ಈಗ ಮಾಡಿರ್ತಕ್ಕಂಥ ವಿಚಾರ ಇದೀಗ ಇವರು ಒಂದು ಪಾಯಿಂಟ್ ಹೇಳ್ತಾ ಇದ್ರು. ಈಗ ಈ ರಿಪೋರ್ಟು ಸತ್ಯಶೋಧನಾ ಸಮಿತಿ ರಿಪೋರ್ಟು, ಇದು ಮಾನ್ಯ ಕುಮಾರಸ್ವಾಮಿ ಅವರು ಮೊನ್ನೆ ಮಾತನಾಡಿದರು. ಇದು ಕಾಂಗ್ರೆಸ್ನವರು ಕಾಗೋಡು ತಿಮ್ಮಪ್ಪರವರ ಒಂದು ಅಧ್ಯಕ್ಷತೆಯಲ್ಲಿ ಆದಂಥ ಒಂದು ರಿಪೋರ್ಟು. ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ವಹಿಸಿದಂಥದ್ದು. ಈ ರಿಪೋರ್ಟ್ನಲ್ಲಿ ಏನಿದೆ, ಈ ರಿಪೋರ್ಟನ್ನು ತಯಾರಿ ಮಾಡಿದಂಥದ್ದು ಯಾರು? ಫಲವತ್ತಾದಂಥ ಕಾಗೋಡು ತಿಮ್ಮಪ್ಪ ಅವ್ರದ್ದೊಂದು ರಿಪೋರ್ಟ್ ಇದೆ, HK ಪಾಟೀಲ್ರದೊಂದಿದೆಯಾ, ಅದು ಬೇರೆ. ಇದು ಕಾಗೋಡು ತಿಮ್ಮಪ್ಪ ಅವರ ರಿಪೋರ್ಟು. ಇದರಲ್ಲಿ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ರಿಪೋರ್ಟ್ ಮಾಡ್ತಕ್ಕಂಥದ್ರಲ್ಲಿ ಮುಂಚೂಣಿಲಿದ್ರು. ಸೊ ಇಲ್ಲಿ ಫಲವತ್ತಾದಂಥ ಭೂಮಿ, ಕೃಷಿಗೆ ಯೋಗ್ಯವಾದಂಥ ಪ್ರದೇಶ ಎಲ್ಲವೂ ಕೂಡ ನೀವು ಮೆನ್ಷನ್ ಮಾಡ್ಕೊಂಡಿದ್ದೀರಿ. ಫಲವತ್ತತೆ ಅವತ್ತು ನಿಮ್ಗೆ ಕಾಣ್ತು, ಆದರೆ ಇವತ್ತು ನಿಮಗೆ ಪರಿಶೀಲನಾ ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು ಸರ್. ನಿಮಗೆ ಗೊತ್ತು ಪರಿಶೀಲನಾ ಸಮಿತಿ ಯಾತಕ್ಕೋಸ್ಕರ ಈಗ ಸಡನ್ನಾಗಿ 30 ದಿನದಲ್ಲಿ ಒಂದು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ರಿಟೈರ್ಡ್ ಜಡ್ಜಸ್ಸು, ರಿಟೈರ್ಡ್ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಅವ್ರ ಸಮಿತಿ ರಚನೆ ಮಾಡ್ಕೊಂಡ್ರು. ಅದು ಪಾದಯಾತ್ರೆ ಹಿಂದಿನ ದಿನ ಮಾಡ್ಕೊಂಡ್ರು. 4 ವಾರ ಆಗಿತ್ತು, ಅವರು ಟೈಮ್ ಕಳೆದೋಗಿತ್ತು. ಹಿಂದಿನ ದಿನ ತರಾತುರಿಲಿ ಘೋಷಣೆ ಮಾಡ್ಕೋತಾರೆ. ಹಂಗಾದರೆ ನೀವು ಇಷ್ಟೆಲ್ಲ ಇಲ್ಲಿ ನೀವೇ ಕೊಟ್ಟಂಥ 200 ಪುಟಗಳ ರಿಪೋರ್ಟ್ ಇದೆ, ಪರಿಶೀಲನಾ ಸಮಿತಿ ಯಾಕೆ? ಆ ಪರಿಶೀಲನಾ ಸಮಿತಿಲಿ ಹೋಗ್ಲಿ ನೀವೇನು ರಿಪೋರ್ಟ್ ಕೊಟ್ಕೋತೀರಿ ಅಂತಕ್ಕಂಥದ್ದು ಇವತ್ತು ನೀವು ಇಲ್ಲಿ ಬಹುಶಃ ನಮಗೆ ಗೊತ್ತಿಲ್ವೇ ಏನು ರಿಪೋರ್ಟ್ ಬರುತ್ತೆ ಅಂತ. ಮತ್ತು ಈ ರಿಪೋರ್ಟ್ಗೆ ಏನು ಕಿಂಚಿತ್ ಬೆಲೆ ಇಲ್ವಾ? ಸತ್ಯಶೋಧನಾ ಸಮಿತಿ ರಿಪೋರ್ಟ್ಗೆ ಈ ರಿಪೋರ್ಟಲ್ಲಿರೋದು ಅದು ಫಲವತ್ತಾದ ಭೂಮಿಯಲ್ಲಿ ಟೌನ್ಶಿಪ್ ಮಾಡಬಾರ್ದು ಅಂತ ಕ್ಲಿಯರ್ಲಿ 200 ಪುಟಗಳು ಅವರೇ ಡಾಕ್ಯುಮೆಂಟ್ ಮಾಡಿದ್ರಲ್ಲ ರಿಪೋರ್ಟು. ಓಕೆ, ಮತ್ತೆ ಯಾಕೆ ಪರಿಶೀಲನಾ ಸಮಿತಿ? ಯಾವ ಪುರುಷಾರ್ಥಕ್ಕೆ ಏನು ಪರಿಶೀಲನೆ ಮಾಡ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.